ಈ ತರ 2 ಪೀಸ್ ಬ್ಯಾಕ್ ನೆಕ್ ಡಿಸೈನ್ಗೆ ಕೊಡುವಾಗ ಬ್ಯಾಕಲ್ಲೂ ಈ ತರ ಕಂಪ್ಲೀಟ್ ಇನ್ಸೈಡ್ ಫಿನಿಶಿಂಗು, ಫ್ರಂಟಲ್ಲೂ ಈ ತರ ಫಿನಿಶಿಂಗ್ ಯಾವ ತರ ಈಸಿಯಾಗಿ ಮಾಡೋದಂತ ಇವತ್ತು ನಾನು ವಿಡಿಯೋಲಿ ಹೇಳ್ತೀನಿ. ಇದೇ ತರ ರೆಗ್ಯುಲರ್ ಆಗಿ ನಿಮಗೂ ಸ್ವಿಂಗ್ ಟಿಪ್ಸ್ ಬೇಕು ಅಂದ್ರೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಫಸ್ಟ್ ನಮ್ದು ನೆಕ್ಕು ಈ ಶೇಪಲ್ಲಿ ಇದೆ ಅಂದಮೇಲೆ ಆ ಥರ ಮಾಡ್ಕೊಳ್ಳೋಣ. ಸೊ ನಾನು ಇಲ್ಲಿಂದ ಮಾಡ್ಕೊಳ್ತೀನಿ ಡಿಸೈನ್ನ. ನಾವು ನೆಕ್ ಶೇಪ್ ಮಾಡಕ್ ಮುಂಚೆನೂ ಮಾಡ್ಕೊಳ್ಬೋದು, ಇಲ್ಲ ಯು ನೆಕ್ ಅಲ್ಲೂ ನಾವು ಈ ಶೇಪ್ ಯಾವ ತರ ಬೇಕೋ ತೆಗಿಬೇಕು. ಈ ಪಾಯಿಂಟ್ ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಬ್ಯಾಕ್ ಅಲ್ಲಿ ಕೆಳಗಡೆ ಆನ್ ಫೋಲ್ಡ್ ಅಲ್ಲಿ ಇಟ್ಕೊಂಡು ಕಟ್ ಮಾಡ್ತಿದ್ದೀನಿ. 1/2 ಇಂಚ್ ನೋಡಿ, 1.5 ಇಂಚು. ಇಲ್ಲಿ 1.5 ಇಂಚ್. ನೋಡಿ, ಹೊಲ್ಗೆಗೆ ಬಿಟ್ಕೊಂಡು ಎಲ್ಲ ಕಡೆ 1/2 ಇಂಚ್ ಬಿಟ್ಕೊಂಡು ಕಟ್ ಮಾಡಿದೀವಿ. ಲೈನಿಂಗ್ 2 ಪೀಸ್ ಈ ತರ ಅಲವೆನ್ಸ್ ಬಿಟ್ಕೊಂಡು ಕಟ್ ಮಾಡಿದ್ಮೇಲೆ ಅದೇ ತರ ಮೇನ್ ಫ್ಯಾಬ್ರಿಕ್ ನ ಕಟ್ ಮಾಡ್ಕೊಳ್ಬೇಕು. ಸೊ ಈ ಸೆಂಟರ್ ಮೋಟಿವ್ ಸೆಂಟ್ರಲ್ ಇರೋ ತರ ಕಟ್ ಮಾಡಿ. ಸೊ ಇದು ಈ ಪೋರ್ಷನ್ ಅಂಡ್ ದೆನ್ ಇದು ಈ ಪೋರ್ಷನ್. ಸೊ ಈ ತರ ಕಟ್ ಮಾಡ್ಕೊಳ್ಬೇಕು. 2 ಕಡೆ ಫೇಸ್ ಗೆ ಪೈಪಿಂಗ್ ಕೊಡ್ಬೇಕು. ಸೊ ಈ ತರ ಫೇಸ್ ಅಲ್ಲಿ ಪೈಪಿಂಗ್ ಹಾಕೊಂಡು ಲೈನಿಂಗ್ ನ ಹಾಕ್ಬೇಕು. ಲೈನಿಂಗ್ ಈ ತರ ಪೈಪಿಂಗ್ ಹಾಕಿದ್ಮೇಲೆ ಈ ತರ ಐರನ್ ಮಾಡಿದ್ಮೇಲೆ ಈ ತರ ಇರುತ್ತೆ ಫಿನಿಶಿಂಗು. ಸೊ ಎಲ್ಲಾ ಕಡೆ ಸ್ಟಿಚ್ ಮಾಡ್ಕೊಂಡು ಎಕ್ಸೆಸ್ ನ ಟ್ರಿಮ್ ಮಾಡ್ಬೇಕು. ಸೊ ಈ ಲೈನಿಂಗ್ ಹಿಂದೆ ಬರುತ್ತೆ. ಸೊ ಈ ತರ ಡಿಸೈನ್ ರೆಡಿ ಆಗುತ್ತೆ. ಸೊ ಇದನ್ನ ಫಸ್ಟ್ ನಾವು ಬ್ಯಾಕ್ ಇದೆ ನೋಡಿ, ಇಲ್ಲಿ ಸ್ಟಿಚ್ ಅಂಡ್ ಈ ನಾಚ್ ಹಾಕಿದೀವಲ್ಲ ಕರೆಕ್ಟ್ ಆಗಿ ಅಲ್ಲಿ ಬಂದು ಸ್ಟಾಪ್ ಆಗ್ಬೇಕು. ಇವಾಗ ಈ ಮೇನ್ ಫ್ಯಾಬ್ರಿಕ್ ನ ಹೀಗೆ ಸ್ಟಿಚ್ ಮಾಡ್ಬೇಕು. ಫೇಸ್ ಆನ್ ಫೇಸ್ ಮೇನ್ ಫ್ಯಾಬ್ರಿಕ್ ನ ಈ ತರ ಸ್ಟಿಚ್ ಮಾಡ್ಬೇಕು. ಓಪನ್ ಮಾಡ್ಬಿಟ್ಟು ಈ ತರ ಲೈನಿಂಗ್ ಮೇಲೆ ಸ್ಟಿಚ್ ಮಾಡ್ಬೇಕು. ಇದು ಟಾಪ್ ಸ್ಟಿಚ್. ಇದು ಮಾತ್ರ ಪೆಂಡಿಂಗ್ ಇದೆ. ಸೊ ಇದನ್ನ ಇಲ್ಲಿ ನೋಡಿ, ಇದನ್ನೆಲ್ಲ ಒಳಗಡೆ ಹಾಕಿ ಹೀಗೆ ಸ್ಟಿಚ್ ಮಾಡ್ಬೇಕು. ಸೊ ಇವಾಗ ಇಲ್ಲಿ ನೋಡಿ, ಎಲ್ಲ ಕಂಪ್ಲೀಟ್ ಆಗಿ ಒಳಗಡೆಯಿಂದ ಎಲ್ಲ ಹೊರಗಡೆ ತೆಗಿಬೇಕು. ಫೈನಲಿ ಇಲ್ಲೊಂದು ಟಾಪ್ ಸ್ಟಿಚ್ ಹಾಕಿ. ಸೊ ನೋಡಿ, ಈ ನೆಕ್ ಪ್ಯಾಟರ್ನ್ ರೆಡಿ ಆಯ್ತು. ಟಾಪ್ ಸೈಡು ಎಲ್ಲೂ ನಿಮ್ಗೆ ಕಚ್ಚಾ ಫಿನಿಶಿಂಗ್ ಇರಲ್ಲ.